ಮಕ್ಕಳೆಲ್ಲ ಬೆಳಗ್ಗೆ ತಿಂಡಿ ತಿಂದಿದ್ದೀರಾ? ತಿಂದಿದ್ದೀರಾ ಇಲ್ಲ? ಎಲ್ಲಿ ಜೈ ಬಲೋ ಭಾರತ್ ಮಾತಾಕಿ ಜೋರಾಗಿ ಬರಬೇಕು. ನಿದ್ದೆ ಮಾಡ್ತಾ ಇದ್ದೀರಾ? ಸರಿ. ಏನಿವತ್ತು ಗುಮ್ಲಾಪುರ ಸರ್ಕಾರಿ ಶಾಲೆಯಲ್ಲಿ ಸರಸ್ವತಿ ಪೂಜೆ ನಿಕ್ಕೊಂಡಿದ್ದಾರೆ. ಈ ಸರಸ್ವತಿ ಪೂಜೆಗೆ ನಮ್ಮನ್ನು ಬರಬೇಕು ಅಂತ ಮೇಡಮ್ನವ್ರು ಹೇಳಿದ್ರು. ನಾನು ಈ ಮುಂದೆ ನಮ್ಮ ಚೆನ್ನಾಪುರ ನಾನು ಓದಿರೋಂಥ ಶಾಲೆಯಲ್ಲಿ ಸ್ಕೂಲ್ ಬ್ಯಾಗು, ಟ್ರ್ಯಾಕ್ ಶೂಟು ನಾನಲ್ಲಿ 2 ವರ್ಷದಿಂದ ಕೊಡಿಸ್ತಾ ಬಂದೆ. ನಮ್ಮ ಶಾಲೆಯಲ್ಲೂ ಸ್ಟ್ರೆಂತ್ ಇದೆ ವೆಂಕಟೇಶ್, ಏನಾದರೂ ಒಂದು ಮಾಡಬೇಕು ಅಂದರು ನಮ್ಮ ಲಕ್ಷ್ಮೀದೇವಿ ಮೇಡಮ್ ಅವರು. ಆಯ್ತಕ್ಕ, ಖಂಡಿತವಾಗ್ಲೂ ನೀವೇನು ಹೇಳಿದೆ ಅದು ಕೊಡಿಸ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಕಳಿಸ್ಕೊಟ್ಟಿದ್ದೀನಿ. ನಮಗೆ ಬೇರೆ ಏನೂ ಉದ್ದೇಶ ಇಲ್ಲ, ಅನ್ನೋದೇ ನಮ್ಮ ಉದ್ದೇಶ. ಈಗ ದುಡ್ಡಿರೋರು ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವರು ಸೇರಿಸ್ಬೇಕು ಅಂತ ಅವರು ಪಾಪ ಸಂಘಗಳಲ್ಲಿ ಎತ್ಕೊಂಡು ಬಾಧೆಗಳು ಬೀಳೋರು ನಾವು ಬಹಳಷ್ಟು ಜನ ನೋಡಿದ್ದೀವಿ. ಅದಾಗಬಾರ್ದು. ನಾನು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ನಮ್ಮ ಮೇಡಮ್ನವರಾಗ್ಬೋದು, ನಮ್ಮ ವಾಸಪ್ಪ ಮಾಸ್ಟ್ರು, ರುದ್ರಪ್ಪ ಮಾಸ್ಟ್ರು, ನಾನೊಂದು ಮಾತಾಡೋಕ್ಕೆ ಬಯಸ್ತೀನಿ. ಈ ಸರ್ಕಾರ ಹೆಂಗಂದರೆ ಕಳ್ತನ ಮಾಡೋಕ್ಕೆ ಕಳಿಸೋದು ಸರ್ಕಾರದವ್ರೆ, ಮತ್ತು ಅವ್ರು ಹಿಡಿಯೋಕ್ಕೆ ಪೊಲೀಸವ್ರನ್ನ ಕಳಿಸೋದು ಸರ್ಕಾರದವ್ರೆ. ಈಗ ಸರ್ಕಾರಿ ಉದ್ಯೋಗ ಬೇಕು ಅಂದಾಗ ಸರ್ಕಾರ ಉದ್ಯೋಗ ಯಾರ್ಯಾರು ಪಡಿತಾರೆ ಅವ್ರ ಮಕ್ಕಳು ಕಡ್ಡಾಯವಾಗಿ ಓದಲೇಬೇಕು. ಸರ್ಕಾರಿ ಶಾಲೆ ಕಂಡ್ರಿಷನ್ ಮಾಡಿದ್ರೆ ಈ ಪರಿಸ್ಥಿತಿ ಏನಕ್ಕೆ ಬರುತ್ತೆ ಶಾಲೆಗಳಿಗೆ? ಅವಾಗ ಖಾಸಗಿ ಶಾಲೆ ಎಲ್ಲ ಬೇಗ ಆಗ್ಬೋದು. ಯಾಕಪ್ಪ ಮಾಡಲ್ಲ ಅಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳದೇ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳು, ಖಾಸಗಿ ಕಂಪ್ನಿಗಳು ಎಲ್ಲ ಇರೋದು ಅವ್ರದ್ದೇ ಇಂಜಿನಿಯರಿಂಗ್ ಕಾಲೇಜು, ಅವ್ರದ್ದೇ ಕಂಪ್ನಿಗಳು, ಮೆಡಿಕಲ್ ಕಾಲೇಜುಗಳು ಅವ್ರದ್ದೇ. ಹಂಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಬೇಕಾದ್ರೆ ಮಕ್ಕಳು ಸರ್ಕಾರಿ ವೇತನ ಪಡಿತಾ ಇರ್ತಾರಲ್ಲ ಅಂಥವ್ರ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ ಒಂದು ಕಂಡ್ರಿಷನ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀನಿ. ಅದೇ ರೀತಿ ಏನಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪಾಲ್ಗೊಳ್ಳೋ ಸೀನಣ್ಣ ಆಗ್ಬೋದು, ನಮ್ಮ ಮಾಸ್ಟ್ರು ವೆಂಕಟೇಶಪ್ಪ ಸಾರು, ವಾಸಪ್ಪ ಮಾಸ್ಟರ್ ಸಾರು ಎಲ್ಲರೂ ಬಂದಿದ್ದಾರೆ. ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಇವಾಗ ನಮ್ಮ ರುದ್ರಪ್ಪ ಸಾರು ಹೇಳ್ದಂಗೆ ಎಲ್ಲರಿಗೂ ಕೊಡೋ ಮನಸ್ಸು ಇರಲ್ಲ. ಒಂದು 15 ಕೋಟಿ ಹೋದ್ಮೇಲೆ ಭಗವಂತ ಆ ಮನಸ್ಸು ಅವ್ರ ಹತ್ರ ಕಿತ್ಕೊಬಿಡ್ತಾನೆ. ದಾನ ಮಾಡೋವಂಥ ಮನಸ್ಸು ಕಿತ್ಕೊಬಿಡ್ತಾನೆ. ನಾನು ಅಂದ್ಕೊಳ್ತೀನಿ 100 ಕೋಟಿ ಇರೋರು ಇದ್ದಾರಲ್ಲ, ಯಾಕೆ ಇವ್ರಿಗೆಲ್ಲ ಕೊಡೋಕ್ಕೆ ಮನಸ್ಸು ಬರೋಲ್ಲ ಅಂದರೆ ಲಕ್ಷ್ಮೀದೇವಿ ಜಾಸ್ತಿ ಆದಷ್ಟು ಅವ್ರಿಗೆ ಆ ಬುದ್ಧಿ ಕಿತ್ಕೊಬಿಡ್ತಾನೆ. ಎಲ್ಲರ ಹತ್ರ ಉಗಿಸ್ಕೋಬೇಕು ಅವರು, ಏನಪ್ಪ ಇಷ್ಟಿದ್ರು ಒಬ್ರು ಕೊಡೋಕ್ಕೆ ಬರಲ್ಲ ಅಂತ. ಸರ್ ನಮಸ್ತೆ. ಸರ್ ಬನ್ನಿ. ಸಾರಿ, ನಿಮಗೆ ಮಧ್ಯದಲ್ಲಿ ನಾವು ಇಲ್ಲ. ಈಗ ನಮ್ಮ ರುದ್ರಪ್ಪ ಸರ್ ಹೇಳ್ದಂಗೆ ಯಾರಾದರೂ ದೊಡ್ಡ ಮನಸ್ಸು ಮಾಡಿ ಈ ಊರಿನವರು ಎಲ್ಲರೂ ಶ್ರೀಮಂತರು ಇರೋಕ್ಕಿಲ್ಲ, ಬಡವ್ರದ್ದು ಕೂಡ ಅಕ್ಕಪಕ್ಕದಲ್ಲಿ ಜಮೀನುಗಳಿರ್ಬೋದು, ಹೇಳೋಕ್ಕಾಗಲ್ಲ. ಯಾರಾದರೂ ಇವ್ರು ರೂಮ್ ಕಟ್ಕೊಳ್ಳೋಕ್ಕೆ 1 ಗುಂಟೆ ಅಷ್ಟು ಜಮೀನು ಏನಾದರೂ ದಾನ ಮಾಡೋದಾದರೆ ನಾನು ಸಹ ಒಂದು 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಉಳಿದಿದ್ದು ಇನ್ಯಾರಾದರೂ ದಾನಿಗಳಿರ್ತಾರಲ್ಲ ಅವ್ರ ಕಡೆಯಿಂದ ಕೊಡಿಸಿ 1 ಗುಂಟೆ ಅಷ್ಟು ಜಮೀನು ಮಾಡಿಕೊಂಡ್ರೆ ನಮ್ಮ ರುದ್ರಪ್ಪ ಸರ್ ಹೇಳಿದ್ರೆ ಅವ್ರ ಇಲಾಖೆಯಿಂದನೇ ಒಂದು ಕಟ್ಟಡ ಕಟ್ಟಕ್ಕೆ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಳ್ಳಿ. ಚೆನ್ನಾಗಿ ಮಕ್ಕಳು ಓದಲಿ, ಗೌರ್ಮೆಂಟ್ ಶಾಲೆಗಳು ಉಳಿಬೇಕು ಅನ್ನೋದೇ ನನ್ನ ಉದ್ದೇಶ. ಇಲ್ಲಿ ಕರೆದು 2 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮಾಡ್ತಾ ಇರುವಂತಹ ಕಲಿಕಾ ಸಾಮಗ್ರಿ ಒಳ್ಳೇದೇ, ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಯಾಕಂದ್ರೆ ತನ್ನ ಮಕ್ಕಳನ್ನ ನಾವು 100% ಇನ್ನೊಬ್ಬರು ಮಕ್ಕಳಿಗೆ ಸರ್ಕಾರಿ ಶಾಲೆ ಅಂತ ಒತ್ತಡ ಇರ್ತದೆ, ತನ್ನ ಮಗು ಕೂಡ ಖಾಸಗಿ ಶಾಲೆಗೆ ಸೇರ್ಬೇಕು ಅನ್ನೋದೇ ಅವ್ರ ಒತ್ತಡ, ಎಲ್ಲರೂ ಒತ್ತಡ. ಹೌದು. ಅದರಿಂದ ಇದೊಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಇದಕ್ಕೆ ಸರ್ಕಾರಕ್ಕೆ ತಾವೇನ್ ಮನವಿ ಕೊಡ್ತೀರಾ? ಸರ್ಕಾರಕ್ಕೆ ನಾನು ಹೇಳದ್ನಲ್ಲ, ನಮ್ಮ ಸರ್ಕಾರದವರೇ ಕಳ್ತನ ಮಾಡಕ್ ಬಿಡೋದು ಮತ್ತೆ ಪೊಲೀಸ್ ಅವ್ರನ್ನ ಬಿಡೋದು ಅವರೇ ಆಗೋಗಿದೆ. ಅವ್ರವೇ ಮೆಡಿಕಲ್ ಕಾಲೇಜುಗಳು, ಅವ್ರದೇ ಇಂಜಿನಿಯರಿಂಗ್ ಕಾಲೇಜುಗಳು ಆದಾಗ ಅವ್ರು ಹೆಂಗೆ ಮುಚ್ಚಿಸಕ್ಕಾಗತ್ತೆ? ಈಗ ನೀವು ಇಲ್ಲಿ ಸೆಲ್ಕಾಸ್ ಅವರಿಗೆ ಕೊಡುವ ಉದ್ದೇಶ ಏನಿದೆ? ನಮ್ದಿಷ್ಟೇ, ನಾವು ಬಡತನದಿಂದ ಬಂದು ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಬಂದಿರೋದ್ರಿಂದ ನಾವು ಯಾವುದೇ ರಾಜಕೀಯದಲ್ಲಿ ತೊಡಗಿಸ್ಕೋಬೇಕು, ನಮಗೆ ಒಂದು ಪದವಿ ಬೇಕು ಅನ್ನೋದು ಯಾವುದೂ ಉದ್ದೇಶ ಇಲ್ಲ. ಕೆಲವರೆಲ್ಲ ಸೋಷಿಯಲ್ ಸರ್ವಿಸ್ ಮಾಡೋದು ರಾಜಕೀಯದಲ್ಲಿ ಏನೋ ಬೇಕು ಅಂತ. ನಾವು ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ನಾವು ಬರೋರಲ್ಲ. ನಮ್ಮ ಉದ್ದೇಶ ಏನಪ್ಪ, ನಾವು 10 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀವಿ, ನಾವು ಒಂದು 5 ರೂಪಾಯಿ ದಾನ ಧರ್ಮ ಮಾಡೋಣ ಅನ್ನೋದು ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇದರಲ್ಲಿ.